ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಕರ್ನಾಟಕ ದೇಶ ಈ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಸ್ವಾಯತ್ತ ಸಂಸ್ಥೆಗಳು, ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಯಾವ್ಯಾವ ರೀತಿ ಅಧಿಕಾರದಲ್ಲಿ ಗೂಟ ಹೊಡ್ಕೊಂಡು ಗಟ್ಟಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಸಂಚು ರೂಪಿಸ್ತಿದ್ದಾರೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಇದೀಗ SIR ಪ್ರಕ್ರಿಯೆ ಕರ್ನಾಟಕಕ್ಕೂ ಬಂದಿದೆ. ಕರ್ನಾಟಕಕ್ಕೆ ಬಂದ ಮೇಲೆ ಇಲ್ಲಿ ಇವರು ಅಧ್ವಾನಗಳನ್ನು ಮಾಡದೇ ಇರ್ತಾರ, ಇಲ್ಲಿ ಲೋಪಗಳನ್ನು ಮಾಡದೇ ಇರ್ತಾರ, ಇಲ್ಲಿ ದುಷ್ಟತನಗಳನ್ನು SIR ಮೂಲಕ ಅನಾಚಾರಗಳನ್ನು ಮಾಡದೇ ಇರ್ತಾರ? ಖಂಡಿತ ಮಾಡೇ ಮಾಡ್ತಾರೆ. ಇದೀಗ ಕರ್ನಾಟಕದಲ್ಲಿರುವ ಒಂದು ಪ್ರಜ್ಞಾವಂತರ ಒಂದು ಸಮೂಹ, ಜಾಗೃತ ಕರ್ನಾಟಕ ಅಂತ ಹೇಳಿ, ಜಾಗೃತ ಕರ್ನಾಟಕ ವೇದಿಕೆ ಇದೀಗ ಬಿಜೆಪಿಗರಿಗೆ ಒಂದು ನೇರ ಸವಾಲನ್ನು ಹಾಕಿದ್ದಾರೆ. ನಿಮಗೆ ನಿಜವಾಗ್ಲೂ ತಾಕತ್ತಿದ್ರೆ, ಅಂದ್ರೆ ನಾವು ಆ ರೀತಿ ಹೇಳಲ್ಲ ಅಂತ ಆ ಜಾಗೃತ ಕರ್ನಾಟಕದ ಸಂಚಾಲಕ ಬಸವರಾಜ್ ಅವರು, ನಾವು ಈ ರೀತಿ ಹೇಳಲ್ಲ, ನಮ್ಮದೇ ಆದ ಭಾಷೆಯಲ್ಲಿ ಹೇಳ್ತಿದ್ದೀವಿ. ಬಿಜೆಪಿಗೆ ತಾಕತ್ತಿದ್ರೆ ಅಂತ ಹೇಳಲ್ಲ, ಬಿಜೆಪಿಗೆ ನಿಜವಾಗ್ಲೂ ಸಂವಿಧಾನದ ಬಗ್ಗೆ ಧೈರ್ಯ ಇದ್ರೆ ನಾವ್ ಹೇಳ್ತೀವಪ್ಪ, ನಾವ್ ಹೇಳೋಣ. ಬಿಜೆಪಿಗೆ ನಿಜವಾಗ್ಲೂ ತಾಕತ್ತಿದ್ರೆ, ಯಾಕಂದ್ರೆ ಆ ನೈತಿಕತೆ ಇದೆ, ಆ ನೈತಿಕತೆಯ ತಾಕತ್ತು ಬಿಜೆಪಿಗಿದ್ರೆ ಜಾಗೃತ ಕರ್ನಾಟಕ ನಿಮಗೆ ಆಹ್ವಾನವನ್ನು ಕೊಟ್ಟಿದೆ. ಜೂನ್ 30ನೇ ತಾರೀಕು ನಿಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಅವ್ರು ರೆಡಿ ಇದ್ದಾರೆ. ಬಿಜೆಪಿಯ ಎಲ್ಲ ನಾಯಕರುಗಳು, ಆಮೇಲೆ ಮೋದಿಯವ್ರನ್ನ ಸಮರ್ಥನೆ ಮಾಡ್ಕೊಳ್ಳುವಂಥ ನಾಯಕರು, ಆಮೇಲೆ ಅಮಿತ್ ಶಾ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳುವಂಥ ನಾಯಕರು. ಅಮಿತ್ ಶಾ ಹೇಳ್ತಾರಲ್ಲ, ನಾವು SIR ಯಾಕೆ ತಂದಿದ್ದೀವಿ ಅಂದ್ರೆ ನಾವು ಅಕ್ರಮ ವಲಸಿಗರನ್ನ ಹೊರಗಡೆ ಹಾಕೋದಿಕ್ಕೆ ತಂದಿದ್ದೀವಿ, ಹಾಗೆ ಹೀಗೆ ಅಂತೇಳಿ ಹೇಳ್ತಾರಲ್ಲ, ಅದನ್ನೆಲ್ಲವನ್ನೂ ಸಮರ್ಥನೆ ಮಾಡ್ಕೊಳ್ಳುವಂತ ಬಿಜೆಪಿಗರು ಈಗ ಜಾಗೃತ ಕರ್ನಾಟಕ ಜೂನ್ 30ಕ್ಕೆ, ಅದು ಒಂದು ವಿಶೇಷವಾದಂತಹ ದಿನ. ಬುಡಕಟ್ಟು ಸಮುದಾಯ ಬ್ರಿಟಿಷರ ಎದುರು ಹೋರಾಟ ಮಾಡಿದಂತಹ ದಿನ. ಆ ಜೂನ್ 30ಕ್ಕೆ ಒಂದು ಬಹಿರಂಗ ಸವಾಲು, ಚಾಲೆಂಜ್, ನಿಮಗೊಂದು ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ನೀವು ಬಂದು ಅಲ್ಲಿ ಕೇಳುವಂತಹ, ಈಗಾಗಲೇ ಅವರು ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ, ಅವರು ಕೇಳುವಂತಹ ಪ್ರಶ್ನೆಗಳಿಗೆ, ಈಗಾಗಲೇ ಪ್ರಕಟಣೆಯಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಿ. ನೀವು ಸಂವಿಧಾನ ವಿರೋಧಿಗಳಲ್ಲ, ನೀವು ಹೆಣ್ಣು ಮಕ್ಕಳಿಗೆ ಮೋಸ ಮಾಡಲ್ಲ, ಮತದಾನದ ಹಕ್ಕನ್ನು ನೀವು ಕಿತ್ಕೊಳ್ತಿಲ್ಲ ಅಂತ ಅನ್ನೋದೇ ಆದರೆ ಈ ಒಂದು ವೇದಿಕೆಗೆ ಬಂದು ನೀವು ಮಾತಾಡಿ. ಇವ್ರು ಮಾತಾಡಲ್ಲ, ಇವ್ರು ಬರೋದು ಇಲ್ಲ. ಇವರ ಉದ್ದೇಶ ಏನು? ಅಧಿಕಾರದಲ್ಲಿರಬೇಕು, ಸರ್ವಾಧಿಕಾರ ಮಾಡಬೇಕು, ಆ ಮೂಲಕ ಮತ್ತೆ ಮನುಸ್ಮೃತಿ ಮತ್ತೆ ಚಾತುರ್ವರ್ಣ ವ್ಯವಸ್ಥೆ ತರಬೇಕು, ಆಮೇಲೆ ದಬ್ಬಾಳಿಕೆ ಮಾಡಬೇಕು. ಇಷ್ಟೇ. ಈಗ ಅದಿರಲಿ, ಈಗ ಮುಖ್ಯವಾದ ಪ್ರಶ್ನೆಗಳಿಗೆ ಬರೋಣ. ಸ್ನೇಹಿತರೆ, ಇತ್ತೀಚೆಗೆ ಬೆಂಗಳೂರಿಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅಂತೇನೋ ಅವ್ರು ಬಂದಿದ್ರು. ಅವರು ಬಿಜೆಪಿಯ ಎಲ್ಲ ಕಾರ್ಯಕ್ರಮದಲ್ಲಿ ಭೇಟಿಯಾಗಿ ಯಡಿಯೂರಪ್ಪನವ್ರ ಮನೆಗೂ ಎಲ್ಲ ಹೋಗಿ ಮಾಧ್ಯಮಗಳ ಮುಂದೆ ಮಾತಾಡಿದ್ರು. ಏನ್ ಮಾತಾಡಿದ್ರು? ಈ ರಾಜ್ಯದಲ್ಲಿ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ SIR ಮೂಲಕ ಏನೆಲ್ಲ ದುಷ್ಟತನ ಮಾಡಿದ್ರು ಅನ್ನೋದು ನಿಮ್ಮ ಗಮನಕ್ಕೆ ಇದೆ. ಬಿಹಾರದಲ್ಲಿ ಏನ್ ಮಾಡಿದ್ರು ಅನ್ನೋದು ನಿಮ್ಮ ಗಮನಕ್ಕೆ ಇದೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಆ ನಿತಿನ್ ಹೇಳೋದೇನು ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ SIR ಸರಿಯಾಗಿ ಏನಾದ್ರು ಆದ್ರೆ, ಅವರ ವ್ಯಂಗ್ಯಾರ್ಥ ಯಾವ ಅರ್ಥ? ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಸರಿಯಾಗಾದ್ರೆ ಅಂದ್ರೆ ಗೊತ್ತಲ್ವಾ ನಿಮ್ಗೆ? ಸರಿಯಾಗಾದ್ರೆ ಇನ್ನು 50 ವರ್ಷ ನಾವೇ ಇರ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಅದೆಷ್ಟು ಇವರಿಗೆ ಅಧಿಕಾರದ ಹಪಾಹಪಿ. ಅಧಿಕಾರದಲ್ಲಿ ನಾವೇ ಇರಬೇಕು, ಗೂಟ ಹೊಡ್ಕೋಬೇಕು, ಜನಸಾಮಾನ್ಯರು ಸತ್ರು ಪರವಾಗಿಲ್ಲ, ಜನಸಾಮಾನ್ಯರಿಗೆ ಉದ್ಯೋಗ ಸಿಗದೇ ಇದ್ರೂ ಪರವಾಗಿಲ್ಲ, ಅವ್ರು ಹಾಳಾದ್ರೂ ಪರವಾಗಿಲ್ಲ, ರೂಪಾಯಿ ಮೌಲ್ಯ ಎಲ್ಲೋದ್ರೂ ಪರವಾಗಿಲ್ಲ, ನಾನು ವಿದೇಶಕ್ಕೆ ಹಾರಾಟ ಮಾಡಬೇಕು, ಆರಾಮಾಗಿರಬೇಕು, ಪುಂಗುತ್ತಾ ಇರಬೇಕು. 50 ವರ್ಷ ಅವರೇ ಇರ್ತಾರಂತೆ. ಈ ಮಾತನ್ನ ಅರ್ಥ ಮಾಡ್ಕೊಂಡಿರುವಂತ ಈ ಕರ್ನಾಟಕದ ಮುಖ್ಯ ಲೇಖಕ, ಸಂವೇದನಾಶೀಲ ಲೇಖಕ ಮತ್ತೆ ಸಾಕ್ಷಿ ಪ್ರಜ್ಞೆ ಆಗಿರುವಂತ ದೇವನೂರು ಮಹಾದೇವ ಅವರು ಸರಿಯಾದ ಟೀಕೆಯನ್ನು ಮಾಡಿದ್ದಾರೆ. ಸರಿಯಾಗಿ ಜಾರಿಯಾದ್ರಿ ಅಂದ್ರೆ ನಮ್ಮ ಕಡೆ ಹೇಳ್ತಾರೆ, ಸರಿಯಾಗಿ ಹೊಡೆದಾಕಣ್ರಿ, ಸರಿಯಾಗಿ ಕೊಟ್ಟಾಕಣಿ ಅಂತಾರಲ್ಲ, ಹಾಗೆ ಸರಿಯಾಗಿ ಅಂತಂದ್ರೆ ಇವರು ಸರಿಯಾಗಿ ಅಂದ್ರೆ ಅಕ್ರಮದ ಮೂಲಕ, ನೆಪಗಳ ಮೂಲಕ ಏನಾದರೂ ಜಾರಿ ಆದ್ರೆ ಇವರು ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಅದನ್ನೇ ಹೇಳಿದ್ದಾರೆ ದೇವನೂರು ಮಹಾದೇವ. ಇನ್ನೊಂದು ಮಾತು ಹೇಳಿದ್ದಾರೆ ಅವರು, ಬಹಳ ಒಳ್ಳೆ ಮಾತದು. ಈ ಚುನಾವಣಾ ಆಯೋಗ ಹೆಂಗಾಗಿದೆ ಅಂದ್ರೆ, ಇದು ಬಿಜೆಪಿಯ ಬೇಟೆ ನಾಯಿ. ಚುನಾವಣಾ ಆಯೋಗ ಬಿಜೆಪಿಯ ಬೇಟೆ ನಾಯಿ ಅಂತೆ. ಬೇಟೆ ನಾಯಿಗಳು ಯಾಕೆ ಇಟ್ಕೊಳ್ತಾರೆ ಹೇಳಿ? ಯಾರಾದ್ರೂ ಅವರ ಹೊಲಗಳಿಗೆ ಅಥವಾ ಅವ್ರ ಮೇಲೆ ಮನೆಯಲ್ಲಿ ಇದ್ದಾಗ, ಅವ್ರ ಮೇಲೆ ಅಟ್ಯಾಕ್ ಮಾಡಕ್ ಬಂದಾಗ ರಕ್ಷಣೆಗೆ ಬೇಟೆ ನಾಯಿ ಇಟ್ಕೊಂತಾರೆ, ಛೂ ಬಿಡು ಅಂತ. ಈಗ ಬಿಜೆಪಿ ಚುನಾವಣಾ ಆಯೋಗ ಅನ್ನುವ ಬೇಟೆ ನಾಯಿನ ಇಟ್ಟುಕೊಂಡು ಅಧಿಕಾರಕ್ಕೆ ಒಳಸಂಚಿನ ಮೂಲಕ, ದುಷ್ಟತನದ ಮೂಲಕ
ವಿಷಕೇಂದ್ರಿತವಾಗಿ ಹಿಂಬಾಗಿಲ ಮೂಲಕ ಅಧಿಕಾರಕ್ಕೆ ಬರೋದಕ್ಕೆ ಈ ಬೇಟೆ ನಾಯಿಯಾಗಿರುವ ಚುನಾವಣಾ ಆಯೋಗವನ್ನು ಬಳಕೆ ಮಾಡ್ಕೊಳ್ತಿದೆ ಅಂತೇಳಿ ದೇವನೂರು ಮಹಾದೇವ ಹೇಳಿದ್ದಾರೆ. ಸ್ನೇಹಿತರೆ, ಈಗ ಮುಖ್ಯವಾದ ಪಾಯಿಂಟ್ಸ್ಗಳಿಗೆ ಬರೋಣ. ಈ SIR ಅನ್ನ ನಾವು ಸುಲಭವಾಗಿ ತೆಗೆದುಕೊಳ್ಳಲೇಬಾರ್ದು. ಬರ್ತಾರೆ ಬಿಡ್ರಿ, ಬದಲಾವಣೆ ಮಾಡ್ತಾರೆ, ಒಂದಷ್ಟು ಚೇಂಜಸ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡ್ರೆ ನಮ್ಮಷ್ಟು ದಡ್ಡರು ಮೂರ್ಖರು ಯಾರೂ ಇಲ್ಲ. ಇವರ ಅಜೆಂಡಾವೇ ಇವರ SIR ಮೂಲಕ ಬರ್ತಿರೋದೇ ಚುನಾವಣಾ ಅಕ್ರಮದ ಮೂಲಕ ಅಧಿಕಾರವನ್ನ ಪಡೆಯಕ್ಕೆ. ನೋಡಿ, ಈಗ ಇವ್ರು ಹೇಳ್ತಾರಲ್ಲ, ನಾವು SIR ಅನ್ನ ಯಾಕೆ ಮಾಡ್ತಿದೀವಿ. SIR ಅಂದ್ರೆ ಈಗ ನಿಮ್ಮೆಲ್ರಿಗೂ ಗೊತ್ತಿದೆ ಏನಿದು SIR ಅನ್ನೋದು. ಏನೋ ಒಂದು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಮತ ಪರಿಷ್ಕರಣೆ ಮಾಡ್ತೀವಿ, ಹೊಸ ಮತ ಪರಿಷ್ಕರಣೆ ಮಾಡ್ತೀವಿ ಅಂತ ಒಂದು ನೆಪ. ಮೊದಲೆಲ್ಲ ಮತ ಪರಿಷ್ಕರಣೆ ಬಹಳ ಸುಲಭ ಆಗ್ತಿತ್ತು. ಯಾರ ಹೆಸರಿಲ್ಲ, ಯಾರ ಹೆಸರು ಚೇಂಜ್ ಮಾಡ್ಬೇಕಂತ ಅವರೇ ಅರ್ಜಿ ಕೊಡ್ತಾ ಇದ್ರು, ಚೇಂಜ್ ಮಾಡ್ತಾ ಇದ್ರು. ಇವರು ಈಗ ಹೊಸದಾಗಿ ಮತ ಪರಿಷ್ಕರಣೆ ಮಾಡ್ತಾರಂತೆ. ಆ ಮತ ಪರಿಷ್ಕರಣೆ ಮಾಡೋ ಮೂಲಕ ಇದರ ಮೇನ್ ಅಜೆಂಡಾ ಏನು ಅಂದ್ರೆ, ನಮ್ಮ ದೇಶದಲ್ಲಿರುವಂತ ವಿದೇಶಿಗರನ್ನ, ಅಕ್ರಮ ವಲಸಿಗರನ್ನ ನಾವು ಪತ್ತೆ ಹಚ್ಚಿ ಅವ್ರನ್ನ ಹೊರಗಡೆ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ನಾವು ಒಂದಷ್ಟು ವಿಚಾರಗಳನ್ನ ಡೀಟೇಲ್ ಆಗಿ ನೋಡೋಣ. ನೋಡಿ, ಈ SIR ಅನ್ನುವಂತ ಈ ಅಕ್ರಮ ಪ್ರಕ್ರಿಯೆ ಮೂಲಕ ಸುಮಾರು 6.5 ಕೋಟಿ ನಾಗರಿಕರ ಮತ ಹಕ್ಕನ್ನ ಕಿತ್ಕೊಂಡಿದ್ದಾರೆ ಸ್ನೇಹಿತರೆ. 6.5 ಕೋಟಿ. ನಮ್ಮ ದೇಶದ ಸಂವಿಧಾನ ಏನ್ ಹೇಳುತ್ತೆ? ಮತ ಹಕ್ಕು ಈ ದೇಶದ ಪ್ರಜೆಗೆ ಕೊಟ್ಟಂತ ಒಂದು ಸಾಂವಿಧಾನಿಕವಾದ ಅಧಿಕಾರ. ಅದನ್ನ ಮೂಲಭೂತ ಹಕ್ಕಿನಲ್ಲಿ ಸೇರಿಸಬೇಕಾಗಿತ್ತು, ಅದನ್ನ ಸೇರಿಸಲಿಲ್ಲ. ಆದಾಗ್ಯೂ ಕೂಡ ಪ್ರತಿಯೊಬ್ಬ ಪ್ರಜೆಗೆ ಒಂದು ವ್ಯಾಲ್ಯೂ, ಅದೊಂದು ಹಕ್ಕು. ಅದು ಆ ಮತ ಹಕ್ಕನ್ನ ಕಿತ್ಕೊಳ್ತಿದ್ದಾರೆ ಅಂತಂದ್ರೆ ಇವರು ಸಂವಿಧಾನಿ ವಿರೋಧಿಗಳೇ. ಹಾಗಾಗಿ ಸುಮಾರು 6.5 ಕೋಟಿ ಜನರ ಮತ ಹಕ್ಕನ್ನ ಕಿತ್ಕೊಂಡಿದ್ದಾರೆ. ಬಿಹಾರ ಇರ್ಬೋದು, ಪಶ್ಚಿಮ ಬಂಗಾಳ, ಇವೆಲ್ಲ ಸೇರಿ 6.5 ಕೋಟಿ. ಇವ್ರು ಹೇಳೋದೇನು? ವಿದೇಶಿ ಅಕ್ರಮ ಬಾಂಗ್ಲಾದೇಶಿಗಳನ್ನ, ವಲಸಿಗರನ್ನ ನಾವು ಹೊರಗಡೆ ಹಾಕ್ತೀವಿ ಅಂತ. ಈ 6.5 ಕೋಟಿಯಲ್ಲಿ ಅದೆಷ್ಟು ಜನ ಬಾಂಗ್ಲಾದೇಶಿಗರು ಇದ್ದಾರೆ ಅಂತೇಳಿ ನೀವು ಪ್ರೂವ್ ಮಾಡಿದಿರಿ ಅಂತೇಳಿ ಜನರಿಗೆ ಸಾಬೀತುಪಡಿಸ್ಬೇಕಲ್ವಾ, ತೋರಿಸ್ಬೇಕಲ್ಲ. ಇದುವರೆಗೂ ತೋರಿಸಿಲ್ಲ. ಹೇಳಿದ್ದೇನು? ಅಕ್ರಮ ವಲಸಿಗರನ್ನ, ಬಾಂಗ್ಲಾದೇಶಿಗಳನ್ನ ನಾವು ಪತ್ತೆ ಹಚ್ಚಿ ಹೊರಗಡೆ ಹಾಕ್ತೀವಿ ಅಂತ 6.5 ಕೋಟಿ ಜನರನ್ನ ಈಗಾಗಲೇ ಹೊರಗಡೆ ಇಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಜನ ಇದ್ದಾರಪ್ಪ, ಎಷ್ಟು ಕೋಟಿ ಅಕ್ರಮ ವಲಸಿಗರಿದ್ದಾರಪ್ಪ ಅಂತ ಕೇಳಿದ್ರೆ ಮಾತಾಡಲ್ಲ. ನೋಡಿ ಇವರ ನಾಟಕ, ದುಷ್ಟತನ ಯಾವ ರೀತಿ ಇದೆ ಅನ್ನೋದು. ಆನಂತರ ಬಿಹಾರದಲ್ಲಿ 47 ಲಕ್ಷ ಮತದಾರರ ಪಟ್ಟಿ, 47 ಲಕ್ಷ ಜನರನ್ನ ಬಿಹಾರದಲ್ಲಿ ಮತದಾರರ ಪಟ್ಟಿಯಿಂದ ಹೊರಗಡೆ ಇಟ್ಟಿದ್ದಾರೆ. ಬಿಹಾರದಲ್ಲಿ 47 ಲಕ್ಷ ಜನರ ಮತ ಹಕ್ಕನ್ನ ಕಿತ್ಕೊಂಡಿದ್ದಾರೆ ಈ ಬಿಜೆಪಿಗರು ಬೇಟೆ ನಾಯಿಯ ಮೂಲಕ. ಇಲ್ಲಿ ಇವ್ರು ಹೇಳೋದು, ಆಯ್ತಪ್ಪ ನೀವು 47 ಲಕ್ಷ ಜನದಲ್ಲಿ ಬಾಂಗ್ಲಾದೇಶಿಗರು ಎಷ್ಟು ಜನ ಇದ್ದಾರೆ, ವಲಸಿಗರು ಎಷ್ಟು ಜನ ಇದ್ದಾರೆ ಅಂದ್ರೆ 7 ಜನ. ಹಾಗಿದ್ರೆ ಈ 47 ಲಕ್ಷದಲ್ಲಿ ನೀವು 7 ಜನ ಪತ್ತೆ ಮಾಡಿದ್ರಲ್ಲ, ಇನ್ನು ಉಳಿದ 46,99,993 ಜನ ಯಾರು? ಟೆರರಿಸ್ಟ್ಗಳ, ಭಯೋತ್ಪಾದಕರ, ವಲಸಿಗರ? 7 ಜನ ಕಂಡಿಡ್ಬಿಟ್ಟು ನೀವು 46 ಲಕ್ಷದ ಚಿಲ್ಲರೆ ಜನರನ್ನ ನೀವು ಹೊರಗಡೆ ಇಟ್ರಲ್ರಿ. 46,99,993 ಜನರನ್ನ ಹೊರಗಡೆ ಇಟ್ರಲ್ಲ, ನೀವು ಬೆಟ್ಟವನ್ನು ಹಾಕಿದ್ದು ಇಲ್ಲಿ ಹಿಡಿಯಕ್ಕೆ ಹೋಗಿದ್ರಾ? ಇದು ಅನ್ಯಾಯ ಅಲ್ವಾ? ಇದು ಅಕ್ರಮ ಅಲ್ವಾ? ಇದು ಪ್ರಜಾತಾಂತ್ರಿಕ ಜನರ ಬದುಕನ್ನು ಸಮಾಧಿ ಮಾಡುವಂತ ಒಂದು ಪ್ರಕ್ರಿಯೆ ಅಲ್ವಾ? ಬರೀ 7 ಜನ ಕಂಡಿಡಿದ್ದಾರೆ, ಇನ್ನು 46 ಲಕ್ಷ ಚಿಲ್ಲರೆ ಜನರನ್ನ ಹೊರಗಡೆ ಇಟ್ಟಿದ್ದಾರೆ. ಇದು ಜನರಿಗೆ ಅರ್ಥ ಆಗ್ಬೇಕಾಗಿದೆ ಸ್ನೇಹಿತರೆ. ಇನ್ನು ಇವ್ರು ಹೇಳ್ತಾರಲ್ಲ, ನರೇಂದ್ರ ಮೋದಿ ಅವರು ಏನೋ ಬೇಟಿ ಬಚಾವೋ ಬೇಟಿ ಪಡಾವೋ, ಹೆಣ್ಮಕ್ಳನ್ನ ನಾವು ರಕ್ಷಣೆ ಮಾಡ್ತೀವಿ, ಅವಳು ಹೋದಂಗೆ ನೋಡ್ಕೊಳ್ತೀವಿ, ಬುರುಡೆ ಹೊಡಿತಾರಲ್ಲ ಇವರು, ಬುರುಡೆ ಬಾಬಾಗಳು. ಇವರು ಮಹಿಳೆಯರ ಪರವಾಗಿ ಎಷ್ಟು ಯಾವ್ಯಾವ ಸಂದರ್ಭದಲ್ಲಿ ಮಹಿಳೆಯರ ಪರವಾಗಿ ನಿಂತಿದ್ದಾರೆ ಅಂತ ಇವರು ಸಾಬೀತುಪಡಿಸ್ಬೇಕು. ಇವರು ಮಹಿಳೆಯರ ಪರವಾಗಿ ಇಲ್ಲವೇ ಇಲ್ಲ. ಒಂದು ದೊಡ್ಡ ಘಟನೆ ನಿಮಗೆ ಗೊತ್ತಿದೆ. ಈ ದೇಶದ ಕ್ರೀಡಾಪಟುಗಳು ಒಲಿಂಪಿಕ್ ಅಲ್ಲಿ ಪದಕಗಳನ್ನ ಪಡ್ಕೊಂಡು ಬಂದಂತ ಕ್ರೀಡಾಪಟುಗಳ ಮೇಲೆ ಅವ್ರಿಗೆ ಏನು ತರಬೇತಿ ಕೊಡ್ತಿದ್ದಂತ ಒಬ್ಬ ಕೋಚು ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾನೆ, ಇವನ ವಿರುದ್ಧ ಕ್ರಮ ತೆಗೆದುಕೊಳ್ಳಿ, ಅವನೊಬ್ಬ ಸಂಸದ ಆಗಿದ್ದಾನೆ ಅಂತೇಳಿ ಬೀದಿಲ್ ನಿಂತು ಅವರು ಸ್ಟ್ರೈಕ್ ಮಾಡಿದ್ರೆ, ಕನಿಷ್ಠ ಪಕ್ಷ ಈ ದೇಶದ ಪ್ರಧಾನಿ ಸೌಜನ್ಯಕ್ಕಾದ್ರೂ ಏನು ಮಾಡ್ತಾ ಇದ್ದೀರಿ, ಯಾವ ಸ್ಟ್ರೈಕ್ ಅಂತೇಳಿ ಹೋಗ್ಲಿಲ್ಲ ಮಾರಾಯ. ಹೆಂಗ್ ನಡೆಸ್ಕೊಂಡ್ರೆ ಗೊತ್ತಾ ಈ ದೇಶದ ಮಹಿಳಾ ಕ್ರೀಡಾಪಟುಗಳನ್ನ? ಇವರು ಬುರುಡೆ ಹೊಡಿತಾರೆ, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ. ಆದ್ರೆ ಈ ಕ್ರೀಡಾಪಟುಗಳು ಏನು ಆರೋಪ ಮಾಡಿದ್ರು ಆ ವ್ಯಕ್ತಿಯನ್ನ ಇವರು ಕಾಪಾಡಿದ್ರು. ಇವರ ಮಹಿಳಾ ಪ್ರೀತಿ ಯಾವ ರೀತಿ ಇದೆ ನೋಡಿ, ಮಹಿಳಾ ಪ್ರೀತಿ. ಪದಕಗಳನ್ನ ಹಿಡ್ಕೊಂಡು ಬೀದಿಲ್ ನಿಂತು ಸ್ಟ್ರೈಕ್ ಮಾಡಿದ್ರು.
ಕ್ರೀಡಾಪಟುಗಳು. ಇನ್ನೊಂದು ನಾಟಕ ಮಾಡಿದ್ರು, ಪಂಚರಾಜ್ಯಗಳ ಚುನಾವಣೆಯ ಹೊತ್ತಲ್ಲಿ ದೊಡ್ಡ ನಾಟಕ ಮಾಡಿದ್ರು. ಏನದು? ವುಮೆನ್ ಬಿಲ್ ಹೆಸರಲ್ಲಿ ಡಿಲಿಮಿಟೇಷನ್ ಇದೊಂದು ಕಾಯ್ದೆಯನ್ನ ಜಾರಿ ಮಾಡೋದಕ್ಕೆ, ಮಹಿಳಾ ಮಸೂದೆ ಹೆಸರಲ್ಲಿ ಡಿಲಿಮಿಟೇಷನ್ ಕಾಯ್ದೆಯನ್ನ ಜಾರಿ ಮಾಡೋದಕ್ಕೆ ನಾಟಕ ಮಾಡಿದ್ರು. ಅದು ಹೆಂಗಾಗುತ್ತೆ? ಈ ಹಿಂದೆನೆ ಮಾಡಿದ್ರು, ಹೆಸರು ಬೇರೆ, ಕಾಯ್ದೆನ ಜಾರಿ ಮಾಡ್ಬೇಕಾಗಿರೋ ಕಾಯ್ದೆ ಹೆಸರೇ ಬೇರೆ. ಇವರು ಇಟ್ಕೊಂಡಿದ್ದು ವುಮೆನ್ ಬಿಲ್ಲು, ಮಾಡಕ್ ಹೊರಟಿದ್ದು ಡಿಲಿಮಿಟೇಷನ್ ಬಿಲ್. ಕೊನೆಗೆ ಅದು ಸಂಸತ್ತಲ್ಲಿ ಬಿಲ್ ಪಾಸ್ ಆಗಲಿಲ್ಲ, ಫೇಲ್ ಆಯ್ತು. ವಿರೋಧ ಪಕ್ಷಗಳಿಗೆ ಅರ್ಥ ಆಯ್ತು ಇವರು ವುಮೆನ್ ಬಿಲ್ ಹೆಸರಲ್ಲಿ ಡಿಲಿಮಿಟೇಷನ್ ತರೋದಕ್ಕೆ ಹೊರಟಿದ್ದಾರೆ ಅನ್ನೋದು. ಆಮೇಲೆ ಒಟ್ರು ನೋಡಿ ನಾವು ಮಹಿಳಾ ಪರವಾಗಿದ್ದೀವಿ, ಕಾಂಗ್ರೆಸ್ ಪ್ರತಿಪಕ್ಷಗಳು ಎಲ್ಲ ಏನು ಮಹಿಳೆಯರ ಈ ಬಿಲ್ ವುಮೆನ್ ಬಿಲ್ ಪಾಸ್ ಮಾಡೋದಕ್ಕೆ ಅವಕಾಶವನ್ನೇ ಮಾಡಿಕೊಡ್ಲಿಲ್ಲ. ರಾಜಕೀಯದಲ್ಲಿ 33% ಟಿಕೆಟ್ ಕೊಡೋ ವಿಚಾರದಲ್ಲಿ ನೋಡಿ ನಾವು ಮಹಿಳಾ ಪರವಾಗಿದ್ವಿ, ವಿರೋಧ ಪಕ್ಷಗಳಿಗೆ ಸಪೋರ್ಟ್ ಮಾಡಿಲ್ಲ ಅಂತ ನಾಟಕ ಮಾಡಿದ್ರು. ಅಷ್ಟೊಂದು ಮಹಿಳಾ ಪರವಾಗಿದ್ದಿದ್ರೆ ನೀವು ಹೆಣ್ಮಕ್ಳಿಗೆ ಟಿಕೆಟ್ ಜಾಸ್ತಿ ಕೊಡಿ, ಅದಕ್ಕೇನು ಬಿಲ್ಲೇ ಬೇಕಾ? ಬಿಜೆಪಿಲಿ ಶ್ರೀಮಂತ ಹೆಣ್ಮಕ್ಳಿಗೆಲ್ಲ ಅವಕಾಶ ವಂಚಿತ ಸಮುದಾಯಗಳಿಗೆ ಟಿಕೆಟ್ ಕೊಡ್ರಪ್ಪ, ಆಗ ನಾವು ಒಪ್ಕೋತೀವಿ, ಅದಕ್ಕೆ ಬಿಲ್ಲೇ ಬೇಕು ಅಂತೇನಿಲ್ಲ. ನಾಟಕ ಮಾಡೋದು ನಿಲ್ಲಿಸಿ, ಬುರುಡೆ ಬಾಬಾಗಳ ನಾಟಕ ಮಾಡೋದು ನಿಲ್ಲಿಸಿ. ಅಷ್ಟು ಹೇಳ್ತಿರಲ್ಲ ನೀವು ನಾವು ಮಹಿಳಾ ಪರವಾಗಿದ್ದೀವಿ ಅಂತೇಳಿ. ಈಗ 6.5 ಕೋಟಿ ಲಕ್ಷ ಜನರ ಮತದಾರರ ಪ್ರಕ್ರಿಯೆಯಿಂದ, ಮತ ಹಕ್ಕಿನಿಂದ ಹೊರಗಡೆ ಇಟ್ರಲ್ಲ, ಆ 6.5 ಕೋಟಿ ಜನರಲ್ಲಿ ಮಹಿಳೆಯರು, ಕೂಲಿ ಕಾರ್ಮಿಕರು ಅವರೆಲ್ಲ ಇದ್ದಾರೆ. ಮತ್ತೆ ಅವ್ರ ಆಗಿದ್ರೆ ನಿಮ್ಮ ಮಹಿಳಾ ಪ್ರೀತಿ ಎಲ್ಲೋಯ್ತಪ್ಪ? ಮತ್ತೆ ಅವ್ರ ಹಕ್ಕನ್ನು ಕಿತ್ಕೊಂಡ್ಬಿಟ್ರಲ್ಲ. 6.5 ಕೋಟಿ ಹೆಸರಲ್ಲಿ ಅತಿ ಹೆಚ್ಚು ಜನರು ಮಹಿಳೆಯರೇ ಇದ್ದಾರೆ. ಮತ್ತೆ ಅವರು ವಲಸಿಗರು ಅಲ್ಲ, ಅವರು ಅಕ್ರಮದವರು ಅಲ್ಲ, ಈ ನೆಲದ ಮೂಲ ನಿವಾಸಿಗಳು, ಈ ದೇಶದವರೇ. ಅಷ್ಟು ಮಹಿಳಾ ಪ್ರೀತಿ ಅನ್ನೋರು ಯಾಕೆ ಅವರ ಮತ ಹಕ್ಕನ್ನು ಕಿತ್ಕೊಂಡ್ರಿ? ನಾಟಕ ಆಡ್ತೀರಾ? ಆಮೇಲೆ ನಾವು ಹಿಂದೂ ಪರ, ನಾವು ಬಂದಿರೋದೇ ಹಿಂದೂ ರಾಷ್ಟ್ರ ಮಾಡಕ್ಕೆ, ನಾವು ಹಿಂದೂಗಳ ಪರವಾಗಿದ್ದೀವಿ ಕಣ್ರಿ ಅಂತ ಹೇಳ್ತೀವಿ, ಬುರುಡೆ ಹೊಡಿತೀರಲ್ಲ. ಇವರೆಲ್ಲ ನಾಲಾಯಕಗಳು, ಇವರೆಲ್ಲ ನಾಲಾಯಕಗಳ ಬುರುಡೆ ಹೊಡಿತೀರಲ್ಲ. ಮತ ಹಕ್ಕನ್ನ ಕಳೆದುಕೊಂಡ್ರಲ್ಲ, ಈಗ ಹತ್ತತ್ರ ಈಗ 6.5 ಕೋಟಿ ಜನರು ಮತ ಹಕ್ಕನ್ನ ಕಳ್ಕೊಂಡ್ರಲ್ಲಿ ಅದರಲ್ಲಿ ಹೆಚ್ಚು ಜನ ಹಿಂದೂಗಳೇ ಇದ್ದಾರೆ, ಆದಿವಾಸಿಗಳಿದ್ದಾರೆ, ದಲಿತರಿದ್ದಾರೆ, ಇನ್ನು ಹಿಂದುಳಿದ ವರ್ಗದವರಿದ್ದಾರೆ. ಇವರೆಲ್ಲ ಹಿಂದೂಗಳಲ್ವಾ? ಬುಡಕಟ್ಟು ಜನರಿದ್ದಾರೆ, ಇವರೆಲ್ಲ ಹಿಂದೂಗಳಲ್ವಾ? ಅತಿ ಹೆಚ್ಚು ಜನ ಹಿಂದೂಗಳೇ ಇದ್ದಾರೆ. ಇವರ ಹಿಂದೂಗಳ ಮತ ಹಕ್ಕನ್ನೇ ಕಿತ್ಕೊಂಡ್ಬಿಟ್ರಲ್ಲಪ್ಪ. ಮತ್ತೆ ನಾವು ಹಿಂದೂಗಳ ಪರವಾಗಿದ್ದೀವಿ, ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ನಾಟಕ ಆಡ್ತೀರಿ, ಅದಾಗೋದಿಲ್ಲ. ಆದ್ರೆ ಅವರ ಹಕ್ಕನ್ನೇ ಕಿತ್ಕೊಂಡ್ಬಿಟ್ರಲ್ಲ. ಬಹುಪಾಲು 6.5 ಕೋಟಿಯಲ್ಲಿ ಹಿಂದೂಗಳೇ ಹೆಚ್ಚು ಜನ ಇದ್ದಾರೆ. ಸ್ನೇಹಿತರೆ, ಈ ಸತ್ಯನ ನಾವು ಅರ್ಥ ಮಾಡ್ಕೋಬೇಕು. ಸುಪ್ರೀಂ ಕೋರ್ಟು ಈ ಪ್ರಕ್ರಿಯೆಗೆ ಅನುಮತಿ ಕೊಟ್ಟಿದೆ. ಆದರೆ ಕೆಲವೊಂದ್ಸಲಿ ನಾವು ಈ ವ್ಯವಸ್ಥೆಗಳ ಮೇಲೆ ನಂಬಿಕೆ ಇಡಕ್ಕಾಗಲ್ಲ. ನಮ್ಮ ಕಣ್ಣು ಮುಂದೆ ದುಷ್ಟತನ ನಡೀತಾ ಇದೆ, ಆದ್ರೂ ಅವರಿಗೆ ಎಲ್ಲಾ ರೀತಿಯ ಬೆಂಬಲ ಇದೆ. ಅದನ್ನ ನಾವು ನೋಡಿ ಸುಮ್ಮನೆ ಕೂತ್ರೆ ಅದು ನಮ್ಮಗಳ ಮೇಲೆ ನಾವೇ ಚಪ್ಪಡಿ ಕಲ್ಲನ್ನ ಎಳೆದುಕೊಂಡ ಹಾಗೆ. ಇವ್ರ ಉದ್ದೇಶ ಶಾಶ್ವತವಾಗಿ ನಾವು ಅಧಿಕಾರದಲ್ಲಿ ಇರಬೇಕು, ಪ್ರತಿಪಕ್ಷಗಳು ಇರಬಾರ್ದು, ಪ್ರತಿರೋಧ ಮಾಡೋರು ಇರಬಾರ್ದು. ನಾವು ಅಧಿಕಾರದಲ್ಲಿದ್ರೆ ನಮಗೆ ಬೇಕಾದ ಹಾಗೆ ಕಾಯ್ದೆಗಳನ್ನ, ಕಾನೂನುಗಳನ್ನ ಮಾಡಿಕೊಂಡು ಮತ್ತೆ ಈ ದೇಶಕ್ಕೆ ಕಳಂಕ ಇತ್ತಲ್ಲ, ಮನುಧರ್ಮ, ಚಾತುರ್ವರ್ಣ ವ್ಯವಸ್ಥೆ, ಆಮೇಲೆ ಸಣ್ಣ ಸಣ್ಣ ಸಮುದಾಯಗಳನ್ನ, ದಮನಿತ ಸಮುದಾಯಗಳನ್ನೆಲ್ಲ ದಮನ ಮಾಡಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯವನ್ನು ಕೊಡದೆ ಒಂದು ಕೆಟ್ಟ ವ್ಯವಸ್ಥೆ ಇತ್ತಲ್ಲ, ಅದನ್ನ ಮತ್ತೆ ಕಾನೂನಾತ್ಮಕವಾಗಿ ಜಾರಿಗೆ ತರಬೇಕು ಅನ್ನೋದೇ ಇವರ ಉದ್ದೇಶ. ಅದಕ್ಕೆ SIR ಅನ್ನುವಂಥ ಬೇಟೆ ನಾಯಿನ ಇಟ್ಕೊಂಡಿದ್ದಾರೆ. ಇದನ್ನ ಪ್ರತಿರೋಧಿಸಬೇಕಾಗಿರುವ, ಇದನ್ನು ಖಂಡಿಸಬೇಕಾಗಿರುವ. ನೋಡಿ, ಇವ್ರು ಲೋಪದೋಷಗಳೇನೋ ಒಂದೇ ಒಂದು ಸಣ್ಣ ಹೆಸರಿದ್ರು ಕೂಡ ಇವ್ರು ಚೇಂಜ್ ಮಾಡ್ಬಿಡ್ತಾರಂತೆ. ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಈ ದೇಶದ ಮೂಲ ನಿವಾಸಿ, ಈ ದೇಶದ ಪ್ರಜೆ ಆಗಿದ್ರು ಕೂಡ ಒಂದು ಹೆಸರು ಚೇಂಜ್ ಇದ್ರೆ ಅದನ್ನ ಚೇಂಜ್ ಮಾಡ್ಬಿಡ್ತಾರೆ. ಆ ರೀತಿ ಚೇಂಜ್ ಇದ್ದಾಗ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳೂ ಸಿಗೋದಿಲ್ಲ, ಗ್ಯಾರಂಟಿ ಯೋಜನೆಗಳೂ ಸಿಗಲ್ಲ. ರೇಷನ್ ಕಾರ್ಡ್ ಅಲ್ಲಿ ಹೆಸರು ಇರುತ್ತೆ, ಅವರು ಸರ್ಕಾರದ ಯೋಜನೆಗಳನ್ನ ಪಡಿಬೇಕು ಅಂದ್ರೆ ಅವೆಲ್ಲ ಬೇಕಾಗುತ್ತೆ. ಇವರು ಹೆಸರು ಒಂದೇನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತೇಳಿ ತೆಗೆದು ಬಿಡ್ತಾರೆ. ಇವರು ಅಕ್ರಮವನ್ನ ಕಂಡಿಡೀರಪ್ಪ ಅಂದ್ರೆ ದೇಶದ ಜನರನ್ನೇ ಇವರು ಹೊರಗಡೆ ಇಡ್ತಿದ್ದಾರೆ. ಅಂದ್ರೆ ಇವರ ಟಾರ್ಗೆಟ್ ಏನು ಅಂದ್ರೆ ವಲಸಿಗರನ್ನ ಪತ್ತೆ ಹಚ್ಚುವ ನೆಪದಲ್ಲಿ ಈ ದೇಶದಲ್ಲಿ ಮೂಲ ನಿವಾಸಿಗಳು, ದಲಿತರು, ದಮನಿತರು, ಬುಡಕಟ್ಟು ಜನರು, ಮಹಿಳೆಯರು, ಇವರನ್ನ ಮತ್ತೆ ಇವರಿಗೆ ಸಿಗಬೇಕಾದ ಸೌಲಭ್ಯಗಳಿಗೆ ಕತ್ತರಿ ಹಾಕಿ, ಇವರ ಬಾಯಿಗೆ ಬೀಗ ಹಾಕಿ ಮತ್ತೆ ಇವ್ರನ್ನ ಮೂಲೆ ಗುಂಪು ಮಾಡಬೇಕು, ಇವ್ರನ್ನ ದಮನ ಮಾಡಬೇಕು. ಅವ್ರಿಗೆ ಯಾವುದೇ ಸೌಲಭ್ಯಗಳು ಸಿಗಬಾರ್ದು, ಇವರ ಓಟಿನ ಹಕ್ಕು ಸಿಗಬಾರ್ದು, ನಾವು ಅಧಿಕಾರದಲ್ಲಿರಬೇಕು, ಮತ್ತೆ ಸರ್ವಾಧಿಕಾರ ಮಾಡಬೇಕು. ಜಾಗೃತರಾಗಿ, ಕರ್ನಾಟಕ ಜಾಗೃತ ಆಗಲಿ, ಎಲ್ಲ ಪ್ರಜೆಗಳು ಜಾಗೃತರಾಗಿ ಇದನ್ನು ಪ್ರಶ್ನೆ ಮಾಡಿ, ಅಕ್ರಮಗಳಾದರೆ ಖಂಡಿಸಿ ಹೋರಾಟ ಮಾಡಿ. ಏನಂತೀರಿ? ಮತ್ತೊಂದು ವಿಚಾರದೊಂದಿಗೆ ಭೇಟಿ ಮಾಡ್ತೇನೆ. ನಮಸ್ಕಾರ.